ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಒಳ್ಳೆ ಸ್ನ್ಯಾಕ್ ಐಟಮ್ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಮ್ಯಾಕ್ರೋನಿ ಎಲ್ಬೋ ಶೇಪ್ ಇರುತ್ತೆ ನೋಡಿ. ಈ ಥರ ಎಲ್ಬೋ ಆಗಿರುತ್ತೆ. ಇದರದ್ದು ಒಂದು ಮಸಾಲ ಮ್ಯಾಕ್ರೋನಿ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೇನೆಲ್ಲ ಬೇಕು ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು 3 ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಎಲ್ಲ ತರಕಾರಿನೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕ್ಯಾರೆಟು, ಒಂದು ದೊಡ್ಡ ಕ್ಯಾಪ್ಸಿಕಮ್ಮು, ಒಂದು 10 ಬೀನ್ಸು, ಒಂದು ಚಿಕ್ಕ ತುಂಡು ಕ್ಯಾಬೇಜು, ಒಂದು ಸ್ವಲ್ಪ ಸ್ವೀಟ್ ಕಾರ್ನು, ಮಿಕ್ಸಡ್ ಹರ್ಬ್ಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ ಕೆಚಪ್ಪು, ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ನೀವು ಮನೇಲಿ ಮಾಡಿದರೂ ಪರವಾಗಿಲ್ಲ, ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ಸಾಸು, ಸೋಯಾಬೀನ್ ಸಾಸು, ಇದು ವಿನೆಗರು. ನಾನಿಲ್ಲಿ ನೋಡಿ ಮ್ಯಾಕ್ರೋನಿ ತೊಗೊಂಡಿದ್ದೀನಿ. ವೀಟ್ ಮತ್ತು ಸೆಮೋಲಿನಾ ಅಂದರೆ ರವೆದು ಮ್ಯಾಕ್ರೋನಿ, ಮೈದಾದಲ್ಲ ಇದು. ಮತ್ತು 2 ಕ್ಯೂಬ್ಸು ಚೀಸ್ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪು ಇದು, ಮತ್ತು ಸ್ವಲ್ಪ ಎಣ್ಣೆ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲಾಗಿ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಕೂಡ ಇಟ್ಕೋಬೋದು. ಮೊದಲಿಗೆ ಮ್ಯಾಕ್ರೋನಿ ಹೆಂಗೆ ಬೇಯಿಸೋದು ಗೊತ್ತಾ? ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದಕ್ಕೆ ಒಂದು 2 ಚಮಚ ಎಣ್ಣೆ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಮುಚ್ಚಿ ಅದು ನೀರು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬರೋಕ್ಕೆ ಬಿಟ್ಬಿಡಬೇಕು. ಅಷ್ಟರಲ್ಲಿ ನಾನು ಇಲ್ಲಿ 4 ಕಪ್ಪಷ್ಟು ಮ್ಯಾಕ್ರೋನಿ ಇಟ್ಕೊಂಡಿದ್ದೀನಿ. ಈಗ ನೀರು ಕುದಿ ಬಂದಿದೆ. ಇದನ್ನು ಮ್ಯಾಕ್ರೋನಿನ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಬೇಡಿ, ಮುಚ್ಚದೇನೆ 10 ನಿಮಿಷ ಬೇಯಿಸಬೇಕು. ಟೈಮ್ ನೋಡ್ಕೊಳ್ಳಿ. ನೀವು ಮ್ಯಾಕ್ರೋನಿ ಹಾಕಿದಾಗ 10 ನಿಮಿಷ ಬೇಯಿಸಿದ್ರೆ ಸಾಕು. ಓವರ್ ಕುಕ್ ಮಾಡಬೇಡಿ, ಅದು ಪೂರ್ತಿ ಪುಡಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಹೆಂಗೆ ಇರಬೇಕು ಅಂತ ನಾನು ತೋರಿಸ್ತೇನೆ. ನೋಡಿ, ಈ ಥರ ಇದ್ದರೆ ಸಾಕು. ಒಂದು ಮ್ಯಾಕ್ರೋನಿ ತೊಗೊಂಡು 10 ನಿಮಿಷ ಆದ ತಕ್ಷಣ ನೋಡಿ ಈ ಥರ ಒಂದು ಸ್ಪೂನನ್ನ ಕಟ್ ಮಾಡಿ, ಅದು ಕಟ್ಟಾದರೆ ಸಾಕು, ಅಷ್ಟೇ ಸಾಕು. ಕಟ್ಟಾದರೆ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ಬೆಂದಿರೋ ಅಂಥ ಮ್ಯಾಕ್ರೋನಿನ ನೀವು ಒಂದು ಸ್ಟ್ರೈನರಲ್ಲಿ ಹಾಕ್ಕೊಂಡು ಸೋಸ್ಕೊಳ್ಳಿ. ಸ್ಟ್ರೈನರ್ಗೆ ಹಾಕ್ಕೊಳ್ಳಿ ಈ ಥರ. ಅದು ನೀರೆಲ್ಲ ಒಂದು ಅಡಿಗೆ ಪಾತ್ರೆ ಇಟ್ಕೊಳ್ಳಿ, ಪಾತ್ರೆ ಅಥವಾ ಕುಕ್ಕರ್ ಪಾತ್ರೆ ಏನಾದರೂ ಇಟ್ಕೊಳ್ಳಿ. ಆ ಥರ ಮಾಡಿದರೆ ಅದು ನೀರೆಲ್ಲ ಕೆಳಗಡೆ ಇಳಿಯುತ್ತೆ. ನೀರು ಬಿಸಾಕ್ಬೇಡಿ, ಅದು ಆಮೇಲೆ ಬೇಕಾದಾಗ ಯೂಸ್ ಮಾಡ್ಕೋಬೋದು. ಬೇಕಿದ್ದರೆ, ಬೇಕಾಗಲ್ಲ, ಯಾವುದಕ್ಕೂ ಇರಲಿ. ಇವಾಗ ಇದು ಬೆಂದಿರೋ ಮ್ಯಾಕ್ರೋನಿಗೆ ಒಂದು 2ರಿಂದ 3 ಚಮಚ ಎಣ್ಣೆ ಹಾಕಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡಿ. ಯಾಕೆಂದರೆ ಅದು ಬಿಸಿಲು ಒಂದಕ್ಕೊಂದು ಅಂಟ್ಕೊಳ್ಳುತ್ತಲ್ಲ. ನಾವು ಬೇಯಿಸ್ಬೇಕಾದ್ರೂ ಕೂಡ ನೀರಿಗೆ ಎಣ್ಣೆ ಹಾಕ್ಕೊಂಡಿದ್ವಿ, ಯಾಕೆಂದರೆ ಅದು ಒಂದಕ್ಕೊಂದು ಅಂಟಬಾರ್ದು ಅಂತಾನೆ. ಈಗ ನೀರೆಲ್ಲ ತೆಗೆದಿದ್ದೀವಲ್ಲ, ಸೊ ಮತ್ತೆ ಅಂಟೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ಇಟ್ಕೊಳ್ಳಿ. ಅದು ಇರಲಿ ಹಾಗೆಯೇ. ಇವಾಗ ಮತ್ತೆ ಸ್ಟವ್ ಹಚ್ಬಿಟ್ಟು ಒಂದು ಅಗಲವಾಗಿರೋ ಕಡಾಯಿ ಅಥವಾ ಬಾಣಲೆ ಇಟ್ಕೊಳ್ಳಿ. ಅಗಲವಾಗಿರೋದೇ ಇಟ್ಕೊಳ್ಳಿ, ಯಾಕೆಂದರೆ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹುರ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದು ಸ್ಪೂನ್ ಚಿಕ್ಕದಿತ್ತು, ನಾನು ಹಾಗೆ ಹಾಕ್ಕೊಂಡೆ. ಒಂದು 3ರಿಂದ 4 ಟೇಬಲ್ ಸ್ಪೂನು ಬೇಕಾಗುತ್ತೆ. ಒಂದು 5 ಟೇಬಲ್ ಸ್ಪೂನೇ ಬೇಕಾಗುತ್ತೆ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಈಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕಟ್ ಮಾಡಿರೋಂಥ ತರಕಾರಿಗಳನ್ನ ಒಂದೊಂದಾಗಿ ಹಾಕ್ಕೊಂಡು ಹುರ್ಕೋಬೇಕು. ನೀವು ನಾನು ಹೇಳಿದ್ನಲ್ಲ, ಈ ಬೆಳ್ಳುಳ್ಳಿ ಶುಂಠಿನ ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕೋಬೋದು.
ಎಣ್ಣೆ ಈ ಥರ ಬಿಸಿ ಆದ ತಕ್ಷಣ ಫಸ್ಟ್ ಅದನ್ನೇ ಹಾಕ್ಕೊಳ್ಳಿ. ನಾನಿಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇದು ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿನೂ ಚಿಕ್ಕದಾಗಿಯೇ ಕಟ್ ಮಾಡಿ ಈಕ್ವಲ್ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಓಕೆ, ಆ ಥರನೇ ಕಟ್ ಮಾಡಿ ಇಟ್ಕೊಳ್ಳಿ. ತುಂಬ ಒಂದು ದೊಡ್ಡದು ಒಂದು ಚಿಕ್ಕದು ಚೆನ್ನಾಗಿರಲ್ಲ ಹಾಗಕ್ಕೆ. ಓಕೆ, ಇವಾಗ ನೋಡಿ ಇದು ಕಲರು ಚೇಂಜ್ ಆಗಿದೆ, ಈರುಳ್ಳಿ ಬಣ್ಣ ಬದಲಾಗಿದೆಯಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಹತ್ತತ್ರ 1.5 ಚಮಚ ಹಾಕ್ಕೊಂಡಿದ್ದೀನಿ. 1.5 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಹುರ್ಕೋಬೇಕು. ತರಕಾರಿ ಎಲ್ಲ ತುಂಬ ಬೇಯಬೇಕು ಅಂತಿಲ್ಲ, ಸ್ವಲ್ಪ ಕ್ರಂಚಿ ಇದ್ರೂ ಚೆನ್ನಾಗಿರುತ್ತೆ. ಈಗ ಇಲ್ಲಿ 10 ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕ್ಕೊಂಡಿದ್ದೀನಿ. ಬೀನ್ಸು ಮತ್ತು ಕ್ಯಾರೆಟು ಸ್ವಲ್ಪ ಹೊತ್ತು ಬೇಕಾಗುತ್ತೆ ಸ್ವಲ್ಪ ಬೇಯೋಕ್ಕೆ, ಅದಕ್ಕೆ ಈ ಟೈಮಲ್ಲೇ ಹಾಕೊಂಬಿಡಿ. ಇದನ್ನು ಚೆನ್ನಾಗಿ ಇವಾಗ ಹೈ ಫ್ಲೇಮಲ್ಲೇ ಹುರ್ಕೋಬೇಕು. ಇವಾಗ ಸ್ವಲ್ಪ ನಾನು ಇಟ್ಕೊಂಡಿದ್ದೆ ನೋಡಿ ಸ್ವೀಟ್ ಕಾರ್ನು. ನಾನು ಸ್ವೀಟ್ ಕಾರ್ನ ಸಾಮಾನ್ಯವಾಗಿ ಫ್ರೀಝರಲ್ಲಿ ಜಿಪ್ಲಾಕ್ ಕವರಲ್ಲಿ ಹಾಕಿ ಇಟ್ಟಿರ್ತೀನಿ. ಅದನ್ನು ಆವಾಗ ಈ ಥರ ಯೂಸ್ ಮಾಡೋಕ್ಕೆ, ಮಕ್ಕಳಿಗೆ ಬೇಯಿಸಿ ಕೊಡೋಕ್ಕೆಲ್ಲ ಯೂಸ್ ಮಾಡ್ತೀನಿ ನಾನು. ಸ್ವೀಟ್ ಕಾರ್ನ್ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಮರಿದಂಗೆ ಸ್ವೀಟ್ ಕಾರ್ನ್ ಇದ್ದರೆ ಬಳಸಿ, ಇಲ್ಲಾಂದರೆ ಬಟಾಣಿ ಕೂಡ ಹಾಕೋಬೋದು. ನಾನು ಬಟಾಣಿ ಹಾಕಲಿಲ್ಲ, ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರ. ಇವಾಗ ಒಂದು ಕ್ಯಾಪ್ಸಿಕಮ್ಮನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದು ಸ್ವಲ್ಪ ದೊಡ್ಡ ಕ್ಯಾಪ್ಸಿಕಮ್, ಅದಕ್ಕೆ ಒಂದೇ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚಿಕ್ಕ ಕ್ಯಾಪ್ಸಿಕಮ್ ಇದ್ದರೆ 2 ಹಾಕ್ಕೊಳ್ಬೋದು. ಕ್ಯಾಪ್ಸಿಕಮ್ ಒಳ್ಳೆ ರುಚಿ ಕೊಡುತ್ತೆ ಇದಕ್ಕೆ. ಇದನ್ನು ಚೆನ್ನಾಗಿ ಹುರ್ಕೊಂಡು ಇವಾಗ ನಾನೊಂದು ಅರ್ಧ ಕ್ಯಾಬೇಜ್, ಚಿಕ್ಕ ತುಂಡು ಕ್ಯಾಬೇಜ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು. ಕೆಲವರಿಗೆ ಕ್ಯಾಬೇಜ್ ಇಷ್ಟ ಇರಲ್ಲ, ಅವರು ಕ್ಯಾಬೇಜ್ನ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಚೆನ್ನಾಗಿರುತ್ತೆ. ಇದನ್ನು ಕೂಡ ಎಲ್ಲ ತರಕಾರಿನೂ ಒಳ್ಳೆ ಚೆನ್ನಾಗಿ ಹುರಿಯೋ ಥರ ಚೆನ್ನಾಗಿ ಹುರ್ಕೋಬೇಕು. ತುಂಬ ಬೇಯೋದು ಬೇಡ, ನಾನು ಆಗಲೇ ಹೇಳಿದೆ. ಇದಕ್ಕೆ ಎಕ್ಸ್ಟ್ರಾ ನೀರು ಕೂಡ ಬೇಕಾಗಿಲ್ಲ. ಇದು ಇದೇ ಥರನೇ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನಾವು ಮ್ಯಾಕ್ರೋನಿ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪು ಹಾಕ್ಕೊಂಡಿದ್ವಿ. ಮತ್ತು ನಾವು ಕೆಲವು ಸಾಸ್ ಎಲ್ಲ ಹಾಕ್ಕೊಳ್ತೀವಲ್ಲ, ಅದರಲ್ಲೂ ಉಪ್ಪಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ನೋಡಿ ಬೇಕಾದರೆ ರುಚಿ ನೋಡಿಬಿಟ್ಟು ಹಾಕೋಬೋದು. ಇವಾಗ ಇದಕ್ಕೆ ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದು 2 ಟೀ ಸ್ಪೂನು ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಟೀ ಸ್ಪೂನು ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿ ಸಾಸ್ ಇದ್ದರೆ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೋಬೋದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಹಾಕ್ಕೊಳ್ಳಿಲ್ಲ. ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಮತ್ತು 3 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಸಾಸು, ಸೋಯಾ ಸಾಸಲ್ಲೆಲ್ಲ ಉಪ್ಪು ಇರುತ್ತೆ ಫ್ರೆಂಡ್ಸ್. ಮತ್ತು ಉಪ್ಪು ಜಾಸ್ತಿ ಹಾಕೊಂಬಿಡ್ಬೇಡಿ, ಒಟ್ಟಿಗೆ ಒಂದೇ ಸಮನೆ ಹಾಕೊಂಬೇಡಿ. ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಗೊತ್ತಾ. ಇವಾಗ 3 ಟೀ ಸ್ಪೂನು ಇದು ಟೊಮೆಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ.
ಟೊಮೆಟೊ ಕೆಚಪ್ ಜೊತೆ ಯಾರಾದ್ರೂ ಇದು ಏನು ಶೆಜ್ವಾನ್ ಸಾಸ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಬಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಮಕ್ಕಳೆಲ್ಲ ತಿನ್ನೋದಿದ್ರೆ ತುಂಬ ಖಾರ ಆದರೆ ಅಷ್ಟು ಚೆನ್ನಾಗಿರಲ್ಲ, ತುಂಬ ಖಾರ ಆದರೆ. ಇವಾಗ ಇದಕ್ಕೆ ನನ್ನ ಹತ್ರ ಮಿಕ್ಸಡ್ ಹರ್ಬ್ಸ್ ಇತ್ತು, ಮಿಕ್ಸಡ್ ಹರ್ಬ್ಸ್ ಹಾಕ್ಕೊಳ್ತಾ ಇದ್ದೀನಿ. ಆರಿಗ್ಯಾನೋ ಇದ್ದರೆ ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ಬೋದು. ನಾನೊಂದು ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮಿಕ್ಸಡ್ ಹರ್ಬ್ಸು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮ ಮನೇಲಂತೂ ದೊಡ್ಡವರಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ. ಅರ್ಥ ಮಾಡ್ಕೊಳ್ಳಿ, ಚಿಕ್ಕವರಂತೂ ಬಿಡಿ, ಇಂಥದ್ದೆಲ್ಲ ಹೇಳೋದೇ ಬೇಡ, ತುಂಬ ಇಷ್ಟಪಟ್ಟು ತಿಂತಾರೆ. ಮ್ಯಾಕ್ರೋನಿ ಎಲ್ಲ ಮಾಡಿಕೊಟ್ರೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಅಂದರೆ ನಮ್ಮಮ್ಮ ದೊಡ್ಡಮ್ಮಂಗೂ ಎಲ್ಲ ಇಷ್ಟ ಆಗುತ್ತೆ ಗೊತ್ತಾ. ಇವಾಗ ಇದಕ್ಕೆ ಚೀಸ್ ಕ್ಯೂಬ್ಸ್ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಚೀಸ್ ಕ್ಯೂಬ್ಸ್ ಬದಲು ನಿಮ್ಮ ಹತ್ರ ಚೀಸ್ ಸ್ಲೈಸ್ ಇದ್ದರೆ ಅದು ಕೂಡ ಹಾಕೋಬೋದು. ನಂತರ ಕ್ಯೂಬ್ಸ್ ಇತ್ತು, ಕ್ಯೂಬ್ಸ್ ಹಾಕ್ಕೊಳ್ತಾ ಇದ್ದೀನಿ. ಚೀಸ್ ಹಾಕ್ಕೊಂಡ್ರೆ ಸ್ವಲ್ಪ ರುಚಿ ಒಂಥರ ಚೆನ್ನಾಗಿರುತ್ತೆ. ಅದು ಈ ಬಿಸಿಗೆ ಮೆಲ್ಟ್ ಆಗುತ್ತೆ ಚೆನ್ನಾಗಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮು ಹೈಯಲ್ಲೇ ಇರಲಿ, ಜಾಸ್ತಿ ಉರಿಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಹೈಯಲ್ಲಿದ್ದರೆ ಬೇಗ ಅಂದರೆ ಒಂಥರ ಲೈಕ್ ಗರಿಗರಿ ಇರುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು. ಏನು ಗೊತ್ತಾ, ಜಸ್ಟ್ ಒಂದು ದೇಸಿ ಟಚ್ ಕೊಡೋಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಆ್ಯಕ್ಚುಲಿ ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ, ಬಟ್ ನಂಗೆ ಹಾಕೋಣ ಅನಿಸ್ತು, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ತೋರಿಸ್ತೀನಿ ರೀ. ಇದು ನೀಟಾಗಿ ಮಿಕ್ಸ್ ಆಗಿದೆಲ್ಲ. ಈಗ ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಇದು ಗರಂ ಮಸಾಲ ಪುಡಿ ಮತ್ತು ಇನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಪಾವ್ ಭಾಜಿ ಮಸಾಲ ಹಾಕ್ಕೊಳ್ಳಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ಏನು ಹೇಳ್ತಾರೆ, ಚೈನೀಸಲ್ಲಿ ಒಂದು ಇಟಾಲಿಯನಲ್ಲಿ ಒಂದು ದೇಸಿ ಟಚ್ ಅಂತಾರಲ್ಲ ಹಾಗೆ ನೋಡಿ. ಈ ಪಲ್ಯ ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವು ಮ್ಯಾಕ್ರೋನಿ ಹಾಕೊಳ್ದೇ ಹಂಗೆ ಬಟ್ಲಲ್ಲಿ ಹಾಕ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಇವಾಗ ಅದು ಪಲ್ಯ ಆಗಿದೆ, ಅದಕ್ಕೆ ಮ್ಯಾಕ್ರೋನಿ ಹಾಕ್ಕೊಂಡು ಮ್ಯಾಕ್ರೋನಿಗೆ ಆ ಮಸಾಲ ಏನಿದೆ ಅಲ್ಲ ಅದು ನೀಟಾಗಿ ಚೆನ್ನಾಗಿ ಕೋಟ್ ಆಗಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೋಡ್ಕೊಳ್ಳಿ, ಬೇಕಂದರೆ ಹಾಕೋಬೋದು. ನಾನು ಹಾಕಿದ ಉಪ್ಪಿನ ಪ್ರಮಾಣ ಕರೆಕ್ಟಾಗಿತ್ತು, ಅದಕ್ಕೆ ಮತ್ತೆ ಉಪ್ಪು ಹಾಕ್ಕೊಳ್ಳಿಲ್ಲ. ಯಾಕೆಂದರೆ ನಾವು ಮ್ಯಾಕ್ರೋನಿಗೂ ಉಪ್ಪು ಹಾಕಿರ್ತೀವಿ, ಹಾಗಾಗಿ ಮತ್ತೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸಮನೆ ಉಪ್ಪು ಹಾಕ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ನಾನು ಹೇಳಿದೆಲ್ಲ 10 ನಿಮಿಷ ಬೇಯಿಸ್ಬೇಕು ಮ್ಯಾಕ್ರೋನಿನ. ಇಲ್ಲಾಂದರೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಅದೆಲ್ಲ ಪುಡಿ ಆಗೋಗುತ್ತೆ. 10 ನಿಮಿಷ ಮಾತ್ರ ಟೈಮ್ ನೋಡ್ಕೊಂಡು ಕರೆಕ್ಟಾಗಿ 10 ನಿಮಿಷ ನೀವು ಬೇಯಿಸಿದರೆ ನೋಡಿ ಪುಡಿ ಆಗಲ್ಲ. ಅದು ಹೆಂಗೆ ಎಲ್ಬೋ ಇರುತ್ತಲ್ಲ ಮ್ಯಾಕ್ರೋನಿ, ಹಾಗೆ ಇರುತ್ತೆ, ಕಟ್ಟಾಗಲ್ಲ. ಇವಾಗ ನೋಡಿ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಆ ಥರ ಮಿಕ್ಸ್ ಮಾಡಿಟ್ಟಿದ್ನಲ್ಲ ನಾನು ಮ್ಯಾಕ್ರೋನಿ ಹಾಕೋ ಬದಲು ನೀವು ರೈಸ್ ಉದ್ರಾಗಿರೋ ರೈಸ್ ಕೂಡ ಹಾಕ್ಕೊಂಡು ಕಲಿಸ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಮ್ಯಾಕ್ರೋನಿ ಬದಲಿಗೆ ಆ ಥರ ಏನು ಹೇಳ್ತಾರೆ ಫ್ರೈಡ್ ರೈಸ್, ಮಸಾಲೆ ರೈಸ್ ಥರ ಮಾಡ್ಕೋಬೋದು. ನಾನಿಲ್ಲಿ ಮ್ಯಾಕ್ರೋನಿ ಹಾಕಿದ್ದೀನಿ ಅಷ್ಟೇ. ಎಷ್ಟೊಂದು ವೆರೈಟಿಗಳು ಮಾಡ್ಕೋಬೋದು ಒಂದೇ ಇದರಲ್ಲಿ ಬೇಸಿಂದ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೀವು ಕೂಡ ಟ್ರೈ ಮಾಡ್ತೀರಾ? ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಂತ ತಿಳಿಸಿ ನನಗೆ. ಸಂಡೇ ಯಾವತ್ತಾದರೂ ಮಕ್ಕಳು ಗಲಾಟೆ ಮಾಡ್ತಿರ್ತಾರಲ್ಲ, ಏನಾದರೂ ಸ್ಪೆಷಲ್ ಮಾಡಿ ಅಂತ, ಈ ಥರ ಮಾಡಿಕೊಡಿ,
ತುಂಬ ಖುಷಿ ಪಡ್ತಾರೆ. ಸ್ಕೂಲಲ್ಲೆಲ್ಲ ನಮ್ಮಮ್ಮ ಹಿಂಗೆ ಮಾಡಿಕೊಟ್ರು ಅಂತ ನಿಮ್ಮನ್ನು ಹೊಗಳ್ಕೊಂಡು ಬರ್ತಾರೆ. ನಮ್ಮನೇಲಿ ಹಂಗೆ ಆಗೋದು. ಸಂಡೇಸ್ ಕೆಲವೊಂದು ಸತಿ ಸರ್ಪ್ರೈಸಾಗಿ ಈ ಥರ ಮಾಡ್ತೀನಾ, ನೆಕ್ಸ್ಟ್ ಡೇನೂ ಮಿಕ್ಕಿದ್ರೆ ನೆಕ್ಸ್ಟ್ ಡೇನೂ ಇದನ್ನೇ ಮಾಡಿಕೊಡಿ ಅಂತಾರೆ. ಅಷ್ಟು ಹಠ ಮಾಡೋಕ್ಕೆ ಶುರು ಮಾಡ್ತಾರೆ. ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ, ಎಸ್ಪೆಷಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಮತ್ತು ತರಕಾರಿ ಎಲ್ಲ ನಿಸ್ಸಂದೇಹವಾಗಿ ಹೊಟ್ಟೆ ಒಳಗೆ ಹೋಗುತ್ತೆ ಈ ಥರ ಮಾಡಿಕೊಟ್ರೆ ನೀವು ಅವ್ರಿಗೆ. ಯಾವುದೇ ಕಾರಣಕ್ಕೂ ತರಕಾರಿ ಬೇಡ ಅಂತ ಹೇಳಲ್ಲ, ನೀಟಾಗಿ ತಿಂದು ಮುಗಿಸ್ತಾರೆ. ನೋಡಿ, ಟ್ರೈ ಮಾಡ್ತೀರಲ್ಲ. ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ ಯು.